ನಮಸ್ಕಾರ ವೀಕ್ಷಕರೇ, ಇನ್ಮೇಲಿಂದ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡ್ತವೆ ಅಂತ ಗೌರ್ಮೆಂಟ್ನವರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದವರು ಎಲ್ಲ ಕೂಡ ಈ ಒಂದೇ ಮಾಹಿತಿ ಟ್ರೆಂಡಿಂಗ್ ಆಗಿರುವಂಥದ್ದು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸ್ಕೀಮ್ಸ್ಗಳನ್ನು 5 ಗ್ಯಾರಂಟಿಗಳನ್ನು ನಾವು ಇನ್ಮೇಲಿಂದ ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸೊ ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ? ಸೊ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ MP ಇಲೆಕ್ಷನ್ ರಿಸಲ್ಟ್ ಆಗಿರುತ್ತೆ. ಯಾಕಂದ್ರೆ ಮೇಲೆ ಕಾಂಗ್ರೆಸ್ ಕುಳಿತುಕೊಳ್ಳಿಲ್ಲ, ಮತ್ತೆ ಒಂದು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂತದ್ದು. ಸೊ 292 ಒಂದು ಕ್ಷೇತ್ರಗಳಲ್ಲಿ ಗೆದ್ದುಕೊಂಡು ಈ ಒಂದು ಅಧಿಕಾರಕ್ಕೆ NDA ಸರ್ಕಾರ ಬಂದಿರುವಂತದ್ದು. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಸೊ ಈ ಕಡೆಗೆ ಒಂದು ಕಾಂಗ್ರೆಸ್ ಸರ್ಕಾರ 234 ಕ್ಷೇತ್ರಗಳಲ್ಲಿ ಬಂದು ಸೊ ಅವರು ಕೂಡ ಈಗ ಬಹುಮತ ಸಾಧಿಸದೆ ಸೋಲನ್ನ ಒಪ್ಕೊಂಡಿದ್ದಾರೆ. ಸೊ ಈ ಒಂದು ಕಾರಣದಿಂದಾಗಿ ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಕೂಡ ಬಂದ್ ಆಗಿರುವಂತಹ ಕಾರಣ ಉಂಟಾಗ್ತಾ ಇದೆ. ಸೊ ಇಂತಹ ಒಂದು ಮಾಹಿತಿ ನಮ್ಮ ರಾಜ್ಯದಲ್ಲಿ ಸೃಷ್ಟಿ ಮಾಡಿದೆ. ಸೊ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಯೂಟ್ಯೂಬರ್ಸ್ ಕೂಡ ಇದೇ ಮಾಹಿತಿ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಒಂದು 5 ಯೋಜನೆಗಳು ಕೂಡ ಬಂದ್ ಆಗ್ತಾವ? ಸೊ ಈ ಒಂದು 5 ಯೋಜನೆಗಳು ಎಲ್ಲಿಯವರೆಗೆ ಬರ್ತವೆ? ಸೊ ಎಲ್ಲಿಯವರೆಗೆ ಬಂದ್ರೆ ನಮ್ಮ ರಾಜ್ಯಕ್ಕೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಬರುತ್ತೆ? ಸೊ ಎಲ್ಲ ಕೂಡ ಮಾಹಿತಿನ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ಬೇಡ್ಕಂಡ್ರಿ. ಸೊ ಒಂದ್ಸಾರಿ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇರುತ್ತೆ. ಸೊ ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಈಗ ಮೊದಲು ಈ ಒಂದು ರಾಜ್ಯದಲ್ಲಿ ಈ ಒಂದು 5 ಗ್ಯಾರಂಟಿಗಳು ಕಂಟಿನ್ಯೂಸ್ ಆಗಿ 5 ವರ್ಷ ಬಂದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಒಂದು ಸ್ವಲ್ಪ ವಿಚಾರ ಮಾಡೋಣ. ಸೊ ಇದು ಕೂಡ ನಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ನಂತರ ಒಂದು 5 ಗ್ಯಾರಂಟಿಗಳು ಇದಾವೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಸ್ಕಿಪ್ ಮಾಡಬೇಡಿ, ಮೊದಲು ದೇಶದ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ. ಬರೀ ಗ್ಯಾರಂಟಿ ಅಂತ ಗೊಳ್ಕೊಳ್ರೆ ಆಗಲ್ಲ ವೀಕ್ಷಕರೇ. ಸೊ ಎಲ್ಲ ನೀವು ಕೂಡ ವಿಚಾರ ಮಾಡಬೇಕಾಗತ್ತೆ. ಆದಷ್ಟು ಮಟ್ಟಿಗೆ ಈ ಒಂದು MP ಇಲೆಕ್ಷನ್ ಆಗಿರಲಿ ಮತ್ತೆ MLA ಇಲೆಕ್ಷನ್ ಅಲ್ಲಿ ಆದಷ್ಟು ಡಿಸ್ಟೆನ್ಸ್ ಬಹಳಷ್ಟು ಇದೆ. ಯಾಕಂದ್ರೆ ಆ ಒಂದು MLA ಇಲೆಕ್ಷನ್ ಅಲ್ಲಿ ಬಂದಿರುವಂತಹ ರಿಸಲ್ಟ್ಗೆ MP ಇಲೆಕ್ಷನ್ ಅಲ್ಲಿ ಬಂದಿರುವಂತಹ ರಿಸಲ್ಟ್ಗೆ ಬಹಳ ಜಗಜಾಂತರ ವ್ಯತ್ಯಾಸವಿದೆ ಕಣ್ರಿ. ಸೊ ನೋಡ್ಬೋದು, ಆ CM ಇಲೆಕ್ಷನ್ ಸಿದ್ದರಾಮಯ್ಯನವರ ಒಂದು ಇಲೆಕ್ಷನ್ ಅಂತಾನೆ ಅನ್ಬೋದು. ಸೊ ಅವರು ಒಂದು ಅಧಿಕಾರಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಏನ್ ಕಾಂಗ್ರೆಸ್ ಹವಾ ವೀಕ್ಷಕರೇ. ಸೊ ಆ ಒಂದು 5 ಗ್ಯಾರಂಟಿಗಳು ಫಳ ಅಂತ ಹೊಳಿತಾ ಇದ್ವು. ಸೊ ಆ ಒಂದು 5 ಗ್ಯಾರಂಟಿಗಳಿಂದ ಜನರಿಗೆ ತೊಂದರೆ ಉಂಟಾಗ್ತಾ ಇರೋದು ಅಂತೂ ಕಾಣ್ತಾ ಇದೆ ಇಲ್ಲಿ. ಯಾಕಂದ್ರೆ ಒಂದು 5 ಗ್ಯಾರಂಟಿಗಳು ಬಂದಿರುವಂತದ್ದು ಮುಖ್ಯವಾಗಿ ಫ್ರೀ ಬಸ್ ಏನ್ ಆಯ್ತಲ್ಲ, ಅಲ್ಲಿ ಬಿತ್ಕಂಡ್ರಿ ಹೊಡೆತ ಬಡ ಜನರಿಗೆ. ಶ್ರೀಮಂತರ ಏನ್ ಅವ್ರದ್ದೇನ್ ಬಿಸ್ನೆಸ್ ಇರುತ್ತೆ ನಡೀತೆ. ನಾನು ಕೇಳ್ತಾ ಇರೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇದು ನಿಜಾನೇ, ನಿಮ್ಗೆ ಅನ್ಸುತ್ತೆ ನಿಜ ಇವ್ರು ಕರೆಕ್ಟ್ ಆಗಿನೇ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಗೆ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಆ ಒಂದು ರಿಕ್ಷಾ ಚಾಲಕರಿಗೆ ಅಥವಾ ಒಂದು ಪ್ರೈವೇಟ್ ಬಸ್ ಚಾಲಕರಿಗೆ ಹೊಡೆತ ಅಂತೂ ಖಂಡಿತ ಬೀಳುತ್ತೆ. ಇಲ್ಲಿ ನೋಡಿ, 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಹೋಗೋದಿದ್ರು ಹೆಣ್ಮಕ್ಳು ಆಧಾರ್ ಕಾರ್ಡ್ ತರ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಆರಾಮಾಗಿ ಒಂದು ಇಳಿತಾರೆ. ಆದರೆ ಇಲ್ಲಿ ಇವರಿಗೆ ತಿಂಗಳಿಗೆ 20,000 ಅಥವಾ 25,000 ದುಡಿಮೆಯಿಂದ ಹೊಟ್ಟೆ ತುಂಬಿಸ್ಕೋತಾ ಇದ್ರು. ಸೊ ನಾನು ರಿಯಲ್ ಆಗಿರುವಂಥ ಒಂದು ವಿಡಿಯೋ ನೋಡಿದೆ. ಪಾಪ ಒಬ್ಬ ರಿಕ್ಷಾ ಚಾಲಕಂದು. ಸೊ 20,000 ದುಡಿತಿದ್ದಂತೆ ಅವನು. ಪ್ರತಿ ತಿಂಗಳು ಹಾಗೋ ಹೀಗೋ 18ರಿಂದ 20,000 ರೂಪಾಯಿ ಆಗ್ತಿತ್ತು ಸರ್ ನಂದು. ಸೊ ಆದರೆ ಈಗ ಒಂದು 5ರಿಂದ 10,000 ಆಗ್ಲಿಕ್ಕೆ ಒದ್ದಾಡ್ತಾ ಇದ್ದೀನಿ, ನಾನು ಹೇಗೆ ಜೀವನ ನಡೆಸಲಿ ಅಂತ ಕೇಳ್ತಾ ಇದ್ರೆ ಯಾರು ಕೂಡ ರಿಕ್ಷೆನ ಹತ್ತಲ ಇಲ್ಲ. ಯಾರು ಹೆಣ್ಮಕ್ಳು ರಿಕ್ಷೆನ ಹತ್ತಾ ಇಲ್ಲ ಕಣ್ರಿ. ಗಂಡಸರಿಗೆ ಏನೋ ಬೈಕ್ ಇರತ್ತೆ, ಹೋಗ್ತಾರೆ ಆರಾಮಾಗಿ ಡ್ಯೂಟಿ ಮುಗಿಸ್ಕೊಂಡ್ ಬರ್ತಾರೆ. ಆದ್ರೆ ಇಲ್ಲಿ ಹೆಣ್ಮಕ್ಳು ಅವರೇ ಹೋಗು ಅವರೇ ಬರೋದು. ಸೊ ಆ ಒಂದು ರಿಕ್ಷೆಗಳಿಗೆ ಈ ರೀತಿಯಾಗಿ ಒಂದು ದುಡಿಲಿಕ್ಕೂ ಕೂಡ ಅವಕಾಶವನ್ನ, ದುಡಿಮೆಯನ್ನ ಕಸ್ಕೊಂಡ್ಬಿಟ್ರೆ ಯಾವ ರೀತಿಯಾಗಿ ಆಗತ್ತೆ ಹೇಳಿ ನೀವೇ. ಇಂತಹ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟಾಗಿರುವಂತಹ ಕಾರಣದಿಂದನೇ ಆ ಒಂದು 5 ಗ್ಯಾರಂಟಿಗಳಲ್ಲಿ ಈ ಒಂದು ಮುಖ್ಯವಾದಂತಹ ಗ್ಯಾರಂಟಿಯಿಂದ ಕಾರಣನೇ ಈ ಒಂದು MP ಇಲೆಕ್ಷನ್ ಅಲ್ಲಿ 17ರಿಂದ 19 ಸೀಟ್ಗಳನ್ನ BJP NDA ಸರ್ಕಾರ ಮತ್ತು JDS ಗೆದ್ದಿರುವಂತದ್ದು. ಈ ಕಡೆ ಕಾಂಗ್ರೆಸ್ ಸರ್ಕಾರ 9 ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಕಾರಣ ಅಂತ ಈ ಎಲ್ಲ ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಹೌದಲ್ವಾ? ನಿಜ ಅಲ್ವಾ ಇದು? ನೀವು ನಿಜ ಅನ್ಸಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ನೀವು ಕಾಂಗ್ರೆಸ್ ಆಗಿರ್ಲಿ BJP ಆಗಿರ್ಲಿ ಅದು ಆಮೇಲೆ. ನಮ್ಮ ದೇಶದ ಪರಿಸ್ಥಿತಿ ವಿಚಾರ ಮಾಡೋಣ. ನಮ್ಮ ರಾಜ್ಯದ ಪರಿಸ್ಥಿತಿ, ನಮ್ಮ ಬಡ ಜನರ, ಅವ್ರ ರಾಜಕಾರಣಿಗಳು ಆರಾಮಾಗಿನೇ ಇರ್ತಾರೆ. ನಾವು ಬಡ ಜನರು, ನಮ್ಮಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು ಕೂಡ ಒಂದು ಹಂತದಲ್ಲಿ ಇರ್ಬೇಕಲ್ವಾ. ಸೊ ನಮ್ಮ ಬಗ್ಗೆ ನಾವು ವಿಚಾರ ಮಾಡೇನೆ ಓಟ್ ಹಾಕ್ಬೇಕಲ್ವಾ. ಸೊ ಹಾಗಾದ್ರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಇಲ್ಲಿ ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದಾರೆ 2,000. ಈ ಕಡೆ ಬಸ್ ಒಂದು ಫ್ರೀಯಾಗಿ ಇರಲಿಲ್ಲ ಅಂದರೆ ಇದರಿಂದನೂ ಕೂಡ ಗೌರ್ಮೆಂಟ್ಗೆ ಒಂದು ಆದಾಯ ಹೋಗ್ತಾ ಇತ್ತು. ಅದರಿಂದ ಜನರಿಗೆ ಮತ್ತೊಂದು ಬೇರೆ ಯಾವುದಾದ್ರೂ ಸ್ಕೀಮ್ನಲ್ಲಿ ಅಥವಾ ಯಾವುದೇ ರೀತಿಯಾಗಿ ಈಗ ಆಯುಷ್ಮಾನ್ ಕಾರ್ಡು ಮೋದಿಜಿಯವರು ಅದು ಇದು ಅಂತ ತಂದಿದ್ದಾರೆ. ಇದರಿಂದ ಬಹಳಷ್ಟು ಜನರಿಗೆ ಹೆಲ್ಪ್ ಆಗ್ತಾ ಇದೆ. ಸೊ ಈ ಒಂದು ಹೆಲ್ಪ್ದಿಂದನೂ ಕೂಡ ಹೆಲ್ಪ್ ಮಾಡ್ಬೋದಿತ್ತು.
ಬೇರೆ ಬೇರೆ ಒಂದು ಲೇಬರ್ ಕಾರ್ಡ್ನಲ್ಲಿನೇ ಇನ್ನೊಂದು ಹೆಚ್ಚಿನ ಸ್ಕೀಮ್ಸ್ಗಳು. ಅಲ್ಲಿ ಲೇಬರ್ ಕಾರ್ಡಲ್ಲಿ ಮುಸ್ಲಿಂ ಆಗಿರಲಿ, SC ST ದಲಿತರಾಗಿರಲಿ ಅಥವಾ ಹಿಂದುಳಿದ ಯಾವುದೇ ರೀತಿಯ ವರ್ಗದವರಾಗಿರಲಿ ಜಾತಿ ಭೇದ ಭಾವ ಇಲ್ಲ. BPL ರೇಷನ್ ಕಾರ್ಡ್, ಯಾವುದೇ ರೀತಿಯ ರೇಷನ್ ಕಾರ್ಡ್ ಇರಲಿ, ನೀವು ಕಟ್ಟಡ ಕಾರ್ಮಿಕರಾಗಿದ್ದರೆ, ನೀವು ಯಾವುದೇ ರೀತಿಯ ಕಟ್ಟಡ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಿದ್ರೆ ನಿಮಗೆ ಲೇಬರ್ ಕಾರ್ಡ್ ಅಗತ್ಯವಾಗಿ ಸಿಗತ್ತೆ, ಆರಾಮಾಗಿ ಸಿಗತ್ತೆ, ತಲೆನೇ ಕೆಡಿಸ್ಕೊಳ್ಳೋಗೋತೀವಲ್ಲ. ಆ ಒಂದು ಲೇಬರ್ ಕಾರ್ಡ್ ಇದ್ರೆ ಸಾಕಷ್ಟು ಸ್ಕೀಮ್ಗಳಿದಾವೆ ಕಂಟ್ರಿ ಅದ್ರೊಳಗೆ. ಅದು ಹೆಸರು ಮಾತ್ರ ಲೇಬರ್ ಕಾರ್ಡು, ಅದರೊಳಗೇನೆ ತುಂಬ ಸ್ಕೀಮ್ಸ್ಗಳಿದ್ದಾವೆ. ಉದಾಹರಣೆಗೆ ಹೇಳ್ತೀನಿ ಕೊಡಿ, ಆ ಒಂದು ನಾರ್ಮಲ್ ಆಗಿರುವಂತಹ ಉದಾಹರಣೆಗೆ ಹೇಳ್ತೀನಿ. ನಿಮ್ಗೆ ಹೆರಿಗೆ ಒಂದು ಸಂದರ್ಭದಲ್ಲಿ ಕೂಡ 6,000 ಅಮೌಂಟ್ ಕೊಡ್ತಾ ಇದ್ದಾರೆ, 50,000 ರೂಪಾಯಿ ಹೆರಿಗೆಗಂತ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಿಮಗೆ ಏನಾದರೂ ಅಪಘಾತ ಸಂಭವಿಸಿದ್ರೆ 2 ಲಕ್ಷದವರೆಗೂ ಕೂಡ ಅಮೌಂಟ್ ಇರುತ್ತೆ. ಆಯುಷ್ಮಾನ್ ಕಾರ್ಡ್ ಮಾಡಿಸಿದ್ದಾರೆ, ಲೇಬರ್ ಕಾರ್ಡಲ್ಲಿ ಇಲ್ಲಿ ಬಿಡ ಹೊರಗಿದೆ ಅದು. ಆಯುಷ್ಮಾನ್ ಕಾರ್ಡ್ದಿಂದ ಯಾವುದೇ ರೀತಿಯಾದಂತಹ ನಿಮ್ಮ ಮನೆಯಲ್ಲಿ ವ್ಯಕ್ತಿಗಳಿಗೆ ಫ್ರೀಯಾಗಿ ಒಂದು ಆಪರೇಷನ್ ಕೂಡ ಮಾಡಿಸ್ಕೋಬಹುದು. ವಿಚಾರ ಮಾಡಿ, ಇಂತಹ ಸ್ಕೀಮ್ಸ್ಗಳು ಎಷ್ಟೊಂದು ಹೆಲ್ಪ್ ಆಗತ್ತೆ. ಇವರು ಕೂಡ ಬೇರೆ ಬೇರೆ ಸ್ಕೀಮ್ಸ್ಗಳು ತರಬಹುದಿತ್ತು, ಆದರೆ ಫ್ರೀಯಾಗಿ ಹಣ ಏನು ಕೊಡ್ತಾರಲ್ಲ, ಹಣ ಅಂದರೆ ಯಾವುದೇ ಒಂದು ಸ್ಕೀಮ್ ಮುಖಾಂತರ ನಮಗೆ ಹೆಲ್ಪ್ ಆಗಿರಬೇಕು ಹಿಂದಿನೇ. ಆದರೆ ನಮ್ಮ ಹತ್ರ ಹಣ ಬಂದರೆ ಇದನ್ನು ನಮ್ಮ ಮನೆಯಲ್ಲಿ ಈಗ ಬಹಳಷ್ಟು ಹೆಣ್ಮಕ್ಳು ಕೂಡ ಹೇಳ್ತಾ ಇದ್ದಾರೆ, ಗಂಡಸರು ಹಣ ತೊಗೋತಾ ಇದ್ದಾರೆ, ಕುಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಕುಡಿಲಿಕ್ಕೆ ಒಂದು 90 ದಾರು ರೇಟ್ ಕೂಡ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ರೇಟ್ ಕೂಡ ತುಟ್ಟಿ ಆಗ್ತಾ ಇದೆ. ಸೊ ಇದನ್ನು ಕೂಡ ನೀವು ಗಮನಿಸ್ಬೋದು. ಇದೆಲ್ಲಕ್ಕಿಂತ ಹೆಚ್ಚು ವಿಚಾರ ನನಗೆ ಇದು ಬರ್ತಾ ಇರುತ್ತೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಾಲ ಆಗ್ತಾಯಿದೆ ಕಣ್ರಿ. ಈ ಒಂದು ಸ್ಕೀಮ್ಸ್ಗಳಿಗೆ ಇನ್ನೂ 1 ವರ್ಷ ಕಳೆದಿಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿದೆ ಅಂತೆ. ಹಾಗಾದರೆ ಇನ್ನು 4 ವರ್ಷಗಳ ಕಾಲ ಇವ್ರು ಕಂಟಿನ್ಯೂ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಸಾಲ ಆಗ್ಬೋದು ವಿಚಾರ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಆ ಒಂದು ಸ್ಕಾಲರ್ಶಿಪ್ಪಲ್ಲಿ ಕೂಡ ಕಡಿಮೆ ಮಾಡ್ತಾ ಇರುವಂಥದ್ದು ನೀವು ಕಾಣ್ಬೋದು. ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪಲ್ಲಿ ಅಮೌಂಟನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಒಂದು ಮೊದಲಿಗೆ 25,000 ಇರೋದು 11,000ಕ್ಕೆ ಇಳಿದಿದೆ. ಅದು ನೋಡ್ಬೋದು, ನೀವು ಗಮನಿಸ್ಬೋದು. ನೀವು ಎಲ್ಲ ರೀತಿಯಾಗಿ ವಿಚಾರ ಮಾಡಬೇಕಾಗತ್ತೆ, ಬರೀ ಗ್ಯಾರಂಟಿಗಳ ಬಗ್ಗೆ ಅಲ್ಲ, ವಿಚಾರ ಮಾಡಬೇಕಾಗತ್ತೆ. ಇಲ್ಲಿ ಯುವನಿಧಿ ಬಗ್ಗೆ ಬರೋದಾದರೆ ಯಾವ ವಿದ್ಯಾರ್ಥಿಗಳಿಗೆ ಅಮೌಂಟ್ ಹೋಗಿದೆ ಕಣ್ರಿ, ನನಗಂತೂ ಏನೂ ಕೂಡ ಗೊತ್ತಿಲ್ಲ. ಆ ಒಂದು ಯುವನಿಧಿ ಬಗ್ಗೆ ಯಾರಿಗೆ ಅಮೌಂಟ್ ಹೋಗಿದೆ, ಯಾರಿಗೆ ಇಲ್ಲ, ಯಾವ ವಿದ್ಯಾರ್ಥಿ ಕೂಡ ಕಮೆಂಟ್ ಮಾಡ್ತಾ ಇಲ್ಲ ನನಗೆ. ಯಾವ ವಿದ್ಯಾರ್ಥಿ ಕೂಡ ಎಲ್ಲಿ ಕೂಡ ಹೇಳ್ತಾ ಇಲ್ಲ ನಮ್ಗೆ ಬಂದಿಲ್ಲ. ಇಲ್ಲೇ ನಮ್ಮ ಓಣೆಯಲ್ಲಿ ಅಥವಾ ನಮ್ಮ ಊರಿನಲ್ಲಿ ಇದ್ದಾರೆ ಒಂದು ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳಿದ್ದಾರೆ. ಸೊ ಅವರು ಕೂಡ ಹೇಳ್ತಾರೆ ಒಂದು ಯುವನಿಧಿ ಹಣನೇ ಬರ್ತಾ ಇಲ್ಲ, ಒಂದು ಸ್ಕೀಮ್ ಜಾರಿಯಾಗಿದೆ ಅಷ್ಟೇ, ಹೆಸರಿಗೆ ಮಾತ್ರ ಇದೆ. ಯಾರಿಗೂ ಕೂಡ ಯಾವ ಯೂಟ್ಯೂಬರ್ಸ್ ಕೂಡ ವಿಡಿಯೋನು ಕೂಡ ಅದ್ರ ಬಗ್ಗೆ ಮಾಡ್ತಾ ಇಲ್ಲ, ಯಾಕಂದರೆ ಅಮೌಂಟೇ ಬರ್ತಾ ಇಲ್ಲ. ಎಲ್ಲಿಂದ ಅವ್ರಿಗೆ ನೋಡ್ಬೇಕು, ಇಲ್ಲಿ ವಿದ್ಯಾರ್ಥಿಗಳು ತಲೆನೇ ಕೆಡಿಸ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಇದಂತರೂ ಬರೋದು ಅಷ್ಟರೊಳಗೆ ಇದೆ, ನಮಗೆ ಅದ್ರ ಬಗ್ಗೆ ವಿಚಾರ ಮಾಡೋದೇ ಬಿಟ್ಬಿಡೋಣ. ಸೊ ಈ ರೀತಿಯಾಗಿ ಒಂದು ಸಂಭವಿಸುವಂಥದ್ದು ಈ ಸಂದರ್ಭ ಈ ರೀತಿಯಾಗಿ ಬಂದುಬಿಟ್ಟಿದೆ. ಸೊ ಆದಮೇಲೆ ಇಲ್ಲಿ ಗೃಹ ಜ್ಯೋತಿ ಬಗ್ಗೆನೂ ಕೂಡ ವಿಚಾರ ಮಾಡ್ಬೋದು. ನಮ್ಮ ಒಂದು ರಾಜ್ಯದಲ್ಲಿ ಮುಖ್ಯವಾಗಿ ತೆರಿಗೆ ಎಲ್ಲಿಂದ ಹೋಗುತ್ತೆ ಅಂದರೆ ಈ ಒಂದು ಗೃಹ ಜ್ಯೋತಿ ಅಂದರೆ ಲೈಟ್ ಬಿಲ್ಲಿಂದನೂ ಕೂಡ ಹೋಗುತ್ತೆ, ಬಸ್ ಪ್ರಯಾಣದಿಂದ ಮುಖ್ಯವಾಗಿ ಹೋಗ್ತಾ ಇರುವಂಥದ್ದು. ಸೊ ಅವು ಮುಖ್ಯವಾದಂತಹನೇ ಕುಸಿದು ಹೋದರೆ ನಮ್ಮ ಒಂದು ರಾಜ್ಯದಲ್ಲಿ ದುಡಿಮೆನೂ ಕೂಡ ಕಮ್ಮಿ ಆಗುತ್ತೆ. ವಿಚಾರ ಮಾಡಿ, ಈ ತೆರಿಗೆ ಹೋಗೋದು ಬಿಡಿ, ದುಡಿಮೆನೇ ಕಮ್ಮಿ ಆಗಿಬಿಟ್ಟಿದ್ರೆ ನಾವು ಏನು ಮಾಡಬೇಕು, ಎಲ್ಲಿ ಹೋಗಿ ದುಡ್ಕೊಂಡು ತಿನ್ನಬೇಕು? ನಮ್ಮ ಒಂದು ಕಸಬನ್ನೇ ಕಸ್ಕೊಂಡು ಬಿಟ್ಟರೆ, ನಮ್ಮ ದುಡಿಮೆಯನ್ನೇ ಕಸ್ಕೊಂಡು ಬಿಟ್ಟಿದ್ರೆ ಎಲ್ಲಿ ಹೋಗಬೇಕಾಗತ್ತೆ? ಸೊ ವಿಚಾರ ಮಾಡಬೇಕಾಗತ್ತೆ ನಾವೆಲ್ಲನೂ ಕೂಡ. ಬರೀ ಹಣ ಬರಬೇಕು ಅಂತ ಅಲ್ಲ, ರಾಜ್ಯದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ, ಇದನ್ನು ಕೂಡ ನಾವು ವಿಚಾರ ಮಾಡೋಣ. ಸೊ ವಿಚಾರ ಮಾಡಿ ಒಳ್ಳೆಯ ವ್ಯಕ್ತಿಗಳನ್ನು ಆರಿಸಿ ತಂದ ಮೇಲೆ ನಮಗೆ ಒಳ್ಳೆಯದಾಗೋದು ವೀಕ್ಷಕರೇ. ಸೊ ಹಾಗಾದರೆ ದೇಶದ ಕೂಡ ಸಾಲ ಹೆಚ್ಚಾಗ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಇದೇ ಒಂದು ಎಷ್ಟಾದರೂ ಕಮ್ಮಿ ಆಗೇ ಆಗ್ತಾ ಇದೆ, ಒಂದು ಸಾಲನ ಕೂಡ ಹೆಚ್ಚಾಗ್ತಾ ಇದೆ, ಇವರಿಗೆ ಕೊಡ್ಲಿಕ್ಕೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈ ಒಂದು ಕಾರಣ ಕೂಡ ಇದೆ. ಸೊ ಈ ಒಂದು ಕಾರಣವನ್ನು ಇದ್ರ ಮೇಲೆ ಹಾಕಿಬಿಡ್ತಾರೆ ಅನ್ಸುತ್ತೆ ನನಗೆ. MP ಇಲೆಕ್ಷನ್ ಮೇಲೆ ಕಾಂಗ್ರೆಸ್ ಬರಲಿಲ್ಲ, ಇನ್ಮೇಲಿಂದ ಬಂದ್ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಹಾಗಿಲ್ಲ ವೀಕ್ಷಕರೇ, ಅವ್ರು ಬಂದ್ ಮಾಡ್ತೇವೆ ಅಂತ ಇನ್ನೂ ಕೂಡ ಮಾಹಿತಿ ಹೇಳಿಲ್ಲ. ಆದಷ್ಟು ಏನಿದೆ ಅಲ್ಲ, ಯುವನಿಧಿ ಅಂತೂ ಆದಷ್ಟು ಬಂದ್ ಆಗಿದೆ ಅಂತ ಅನ್ಕೋಬಹುದು. ನಾ ಬಂದ್ ಮಾಡಿದೆ ಅಂತ ಅವ್ರು ಹೇಳಿಲ್ಲ, ಆದರೆ ಬಂದ್ ಆಗಿದ್ದೇನೆ ಅಂತ ಅನ್ಕೋಬಹುದು, ಯಾಕಂದ್ರೆ ಯಾರಿಗೂ ಕೂಡ ಹೋಗ್ತಾ ಇಲ್ಲ. ಈ ಕಡೆಗೆ ಗೃಹ ಜ್ಯೋತಿಯಲ್ಲಿ 200 ಯೂನಿಟ್ ಏನಿದೆಯಲ್ಲ, ಒಂದು ವಾರದಲ್ಲಿ 200 ಯೂನಿಟ್ ನೀವು ಆರಾಮಾಗಿ ಮುಗಿಸ್ತೀರಾ. ಮೇಲೆ ಎಷ್ಟು ಬರುತ್ತೆ ಅದನ್ನು 3 ವಾರದ್ದು ಬಿಲ್ ಕಟ್ಟಲೇಬೇಕು. ನೆಕ್ಸ್ಟ್ ಈ ಕಡೆಗೆ ಗೃಹಲಕ್ಷ್ಮಿ ಯೋಜನೆದು ಕೂಡ ಬಹಳಷ್ಟು ತೊಂದರೆ ಉಂಟಾಗ್ತಾ ಇದೆ, ಯಾರಿಗೂ ಕೂಡ ಅಮೌಂಟೇ ಹೋಗ್ತಾ ಇಲ್ಲ ಅಂತ ಇದ್ದಾರೆ. ಅದ್ರ ಬಿಟ್ಟು ಈ ಕಡೆ ಅನ್ನಭಾಗ್ಯ ಯೋಜನೆಯಲ್ಲಿಯೂ ಕೂಡ ಯಾರಿಗೂ ಕೂಡ ಒಂದು ಅಮೌಂಟೇ ಬರ್ತಾ ಇಲ್ಲ, ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ ಅಂತ ಇದ್ದಾರೆ. ಸೊ ಹಾಗಾದ್ರೆ ಇದು ಬಹಳ ದಿನ ನಡೆಯಲ್ಲ ವೀಕ್ಷಕರೇ, ಗ್ಯಾರಂಟಿಗಳು ಬಹಳ ದಿನ ಹೋಗಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಎಲ್ಲ ಕೂಡ ಅದೇ ಹೋಗ್ತಾ ಇರೋದು. ಸೊ ಆದ್ರೆ ಅವರಂತೂ ಈ ಒಂದು ಮಾಹಿತಿ ಹೇಳಿಲ್ಲ, ನಾವು ಯಾವುದೇ ಯೋಜನೆಗಳನ್ನ ಬಂದ್ ಮಾಡ್ತೇವೆ ಅಂತ ಹೇಳಿಲ್ಲ, ಅವ್ರು ಹೇಳೋದು ಇಲ್ಲ.
ಆದರೆ ಸಣ್ಣಗೆ ಬಂದ್ ಮಾಡ್ತಾ ಬರ್ತಾರೆ ಅಂತ ಎಲ್ಲ ಮಾಹಿತಿ ಕೂಡ ಓಡಾಡ್ತಾ ಇದೆ. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಮಾಹಿತಿ ವೀಕ್ಷಕರೇ ಎಲ್ಲವನ್ನ ತಿಳ್ಕೊಬೇಕಾಗುತ್ತೆ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಏನೇನಿಲ್ಲ ಒಂದು ಸ್ವಲ್ಪ ಮಾಹಿತಿಗಳನ್ನ ನೀವು ತಿಳ್ಕೊಬೇಕು, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಬೇಕು ಕಣ್ರಿ. ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.